ಮುರಳಿ ಮಾಸ್ಟ್ರೇ ಬೇಕು ನನಗೆ ಈ ಸಿನಿಮಾ ಕೊರಿಯೋಗ್ರಫಿ ಮಾಡಬೇಕು ಅಂತ ಡಿಮ್ಯಾಂಡ್ ಮಾಡಿ ಮಾಡಿಸಿರೋಂಥ ಯಾವುದಾದ್ರೂ? ಇದೆ ಮೇಡಮ್, ತುಂಬ ಇದೆ ಆ ಥರದ್ದೆಲ್ಲ. ಎಲ್ಲ ಹೀರೋಗಳು ಅಷ್ಟೇ, ನನಗೆ ಎಲ್ಲ ಒಬ್ಬರೇ ಅಂತೆಲ್ಲ, ಎಲ್ಲ ಹೀರೋಗಳು ಬಿಗಿನಿಂಗ್ ಸ್ಟೇಜಿಂದ ನಾವು ಸಕ್ಸಸ್, ನಾವು ಒಂದು ಸಿನಿಮಾ ಚೆನ್ನಾಗಿ ಕೊಟ್ಟಾಗ ಇಲ್ಲ ಈ ಮುರಳಿ ಮಾಸ್ಟ್ರೇ ಮಾಡಲಿ ಅಂತೇಳಿ ಎಲ್ಲ ಹೀರೋಗಳು ಮೇಡಮ್ ಒಬ್ಬರ ಹೆಸರು ಹೇಳಿದ್ರೆ ಅದು ತಪ್ಪಾಗತ್ತದು. ಎಲ್ಲ ಹೀರೋಗಳು ನಮಗೆ ಕರೆದು ಎಲ್ಲ ಸಿನಿಮಾಗಳಲ್ಲೂ ಅವರು ನಮ್ಗೆ ಅವಕಾಶ ಕೊಟ್ಟು ಹೀರೋಗಳು ಜಾಸ್ತಿ ನನಗೆ ಪುಷಪ್ ಮಾಡಿರೋದೆ. ಎಲ್ಲ ಹೀರೋಗಳು ನಂಗೆ ಜಾಸ್ತಿ ಮಾಡಿದ್ದಾರೆ. ಡೈರೆಕ್ಟರ್ಸು ನನಗೆ ಇದು ಮಾಡಿಕೊಟ್ಟಿದ್ದಾರೆ. ನನಗೆ ಆ್ಯಕ್ಚುಲಿ ನನ್ನ ಡೈರೆಕ್ಟರ್ಸು ಹೀರೋಗಳೇ ಜಾಸ್ತಿ ನನಗೆ ಪುಷ್ ಮಾಡಿರೋದು. ಮುರಳಿ ಮಾಡಲಿ ಅಂತಲೇ ಕರೆಸಿರೋದು ನನಗೆ. ಡ್ಯಾನ್ಸರ್ ಆಗಿ ಕೊರಿಯೋಗ್ರಾಫರ್ ಆಗಿ ಗುರುತಿಸ್ಕೊಂಡ್ರಿ. ನೀವು ಆರ್ಟಿಸ್ಟ್ ಆಗಿನೂ ಕೂಡ ರಂಜಿಸಿರೋದು ವಿಷಯ ಉಂಟು ಸರ್ಕಸ್ ಮೂವಿನಲ್ಲಿ ಗಣೇಶ್ ಸರ್ ಜೊತೆ. ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ಮೇಡಮ್, ನನಗೆ ಬಿಗಿನಿಂಗ್ ಸ್ಟೇಜಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರೇ ನನಗೆ ತುಂಬ ಹೆಲ್ಪ್ ಆಗಿದ್ದು. ನನಗೆ ಬಿಗಿನಿಂಗ್ ಸ್ಟೇಜಲ್ಲಿ ಅಂದರೆ ಗೋಲ್ಡನ್ ಸ್ಟಾರ್ಸ್ ಅವರು ಅವಾಗ ಮುಂಗಾರು ಮಳೆ ಆದಮೇಲೆ ದೊಡ್ಡ ಪೀಕಲ್ಲಿ ಇದ್ದಂಥ ಹೀರೋ ಅವರು. ಅವ್ರ ಸಿನಿಮಾದಲ್ಲಿ ಒಂದು ಅವಕಾಶ ಸಿಕ್ಬಿಟ್ರೆ ಸಾಕಲ್ವ ನನಗೆ ಅನ್ನಿಸ್ತಾ ಇತ್ತು ನನಗೆ ಆ ಟೈಮಲ್ಲಿ. ಯಾಕಂದ್ರೆ ನಮಗೊಂದು ಸಕ್ಸಸ್ ಬೇಕಲ್ಲ, ಯಾವ್ದಾರು ಬೇಕಲ್ಲ ಅಂದಾಗ್ಲೇ ನನಗೆ ಅವ್ರ ಜೊತೆಗೆ ಕಂಟಿನ್ಯೂ ಅವ್ರ ಸಿನಿಮಾಗಳು ಸರ್ಕಸ್ಸು, ಸಂಗಮ, ಆಮೇಲೆ ಅದ್ರ ಜೊತೆಗೆ ಈಗ ಶ್ರಾವಣಿ ಸುಬ್ರಹ್ಮಣಿ, ಆಮೇಲೆ ಮಳೆಯಲ್ಲಿ ಜೊತೆಯಲ್ಲಿ, ಈ ಥರ ಸಿನಿಮಾಗಳು ಅವ್ರ ಜೊತೆಗೆ ಒಳ್ಳೆ ಸಕ್ಸಸ್ ಸಾಂಗ್ಸ್ಗಳು ಅವರು ನನಗೆ ತುಂಬ ಚೆನ್ನಾಗಿ ಇದು ಮಾಡೋರು. ಯಾಕಂದರೆ ಅವಾಗಿಂದನೂ ನಾವೆಲ್ಲ ಜೊತೆಗೆ ವರ್ಕ್ ಮಾಡ್ಕೊಂಡು ಬರ್ತಾ ಇದ್ವಿ. ಬಟ್ ಆ ಬೇಸ್ ಮೇಲೆ ನಮಗೆ ಅವರು ಒಳ್ಳೆ ಸ್ಪಂದನೆ ಕೊಡ್ತಾಯಿದ್ರು. ಅವ್ರ ಸಿನಿಮಾ ಅವ್ರ ಸಿನಿಮಾ ಹೆಸರು ಗಣೇಶ್ ಅವ್ರ ಸಿನಿಮಾ ಹೆಸರುಗಳು ಬೇರೆ ಸಿನಿಮಾ ಹಿಡಿತಾ ಇದ್ದೆ ನಾನು. ಅಂದರೆ ಗಣೇಶ್ ಅವ್ರ ಸಿನಿಮಾ ಮಾಡಿದ್ದೀನಿ ನಾನು, ಗೋಲ್ಡನ್ ಸ್ಟಾರ್ ಗಣೇಶ್ ಸಿನಿಮಾ ಮಾಡಿದ್ದೀನಿ ನೋಡಿ ಸಾಂಗ್ಸ್ ಅಂತ ಹೇಳ್ಬಿಟ್ಟು ಬೇರೆ ಸಿನಿಮಾ ಅವಾಗ ಸಾಂಗ್ಸ್ಗಳು ಹಿಡಿತಾ ಇದ್ದೆ ನಾನು. ಅಂದರೆ ನಮಗೆ ಸಿಗ್ತಾಯಿತ್ತು, ಅವಕಾಶಗಳು ಸಿಗ್ತಾಯಿತ್ತು ನನಗೆ. ಅವರು ನನಗೆ ಭಾಳ ದೊಡ್ಡ ಹೆಲ್ಪ್ ಆಗಿದೆ ಬಿಗಿನಿಂಗ್ ಸ್ಟೇಜಲ್ಲ ಅವರಿಂದ. ಅದಾದ್ಮೇಲೆ ನೆಕ್ಸ್ಟ್ ಗೋವಿಂದಾಯ ನಮ ಅಂತ ಬಂದ್ರೆ ಪ್ಯಾರ್ಗೆ ಆಗ್ಬಿಟ್ಟಿದೆ. ಸಾಂಗ್ ಅಂತೂ ಎಲ್ಲ ಕಡೆ ಹಿಟ್ಟು ಸರ್. ಚಿಕ್ಕ ಮಕ್ಕಳಾದ್ರೂ ಹಾಡು ಹೇಳೋರು, ಎಲ್ಲರೂ ಬಾಯಲ್ಲೂ ಗುನುಗ್ತಾ ಇದ್ದಂತ ಸಾಂಗ್ ಅಂತ ಹಿಟ್ಟು ಸಾಂಗ್ ಅನ್ನ ಕೊಟ್ಟವರು. ಅದ್ರ ನೆಕ್ಸ್ಟ್ ಕೋಮಲ್ ಸರ್ಗೆನೆ ಡೈರೆಕ್ಷನ್ ಕೂಡ ಮಾಡಿದವರು. ಅದು ಕೋಮಲ್ ಸರ್ ಬಗ್ಗೆ ಹೇಳಲೇಬೇಕು. ಯಾಕಂದ್ರೆ ಕೋಮಲ್ ಸರ್ಗೆ ನಾನು ಫಸ್ಟ್ ಸಿನಿಮಾ ಅದೇನೆ ಗೋವಿಂದಾಯ ನಮ ಆ ಸಾಂಗು. ಅದು ಆ ಸಾಂಗ್ ಮಾಡ್ಬೇಕಂದ್ರೆ ತುಂಬ ಹೋಮ್ವರ್ಕ್ ಮಾಡಿದ್ದೀವಿ ಮೇಡಮ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ವಿತ್ ಕಾಸ್ಟ್ಯೂಮ್ಸಿಂದ ಹಿಡಿದು ಆಮೇಲೆ ಲೊಕೇಶನ್ಸು ಎಲ್ಲ ನಾವು ಹೋಗಿ ಫೈನಲ್ ಮಾಡಿ ಇದರಲ್ಲೇ ಇಲ್ಲಿ ಮಾಡೋಣ, ಒಂದು ಸ್ಟೋರಿ ಬೋರ್ಡ್ ಮಾಡಿಕೊಂಡು ಆ ಸಾಂಗ್ನ ಬ್ಲ್ಯಾಕ್ ಆ್ಯಂಡ್ ವೈಟಿಂದ ಕಲರ್ಗೆ ಬರಬೇಕು ಅನ್ನೋದು ಡೈರೆಕ್ಟರ್ ಐಡಿಯಾ. ಅದು ಅಂದರೆ ಫಸ್ಟ್ ಓಪನಿಂಗ್ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇರಬೇಕು, ಬ್ಲ್ಯಾಕ್ ಆ್ಯಂಡ್ ವೈಟಿಂದ ಹಂಗೇನೆ ಕಲರ್ಸ್ ಬರಬೇಕು ಅಂತ ಪವನ್ ಅಡಿ ಅವರು ಹೇಳಿದರು. ಆ ಥರ ಮಾಡಿದ್ರೆ ಚೆನ್ನಾಗಿ ಆ ಸಾಂಗ್ ಇರೋದು ಹಂಗೇನೆ ಕೇಳಿದ್ರೆ ಹಂಗೆ ಅನಿಸ್ತಾ ಇತ್ತು. ಬಟ್ ಅದನ್ನು ನಾನೇನು ಮಾಡಿದ್ವಿ, ಒಂದಷ್ಟು ಕಾಸ್ಟ್ಯೂಮ್ಸ್ ಎಲ್ಲ ರೆಡಿ ಮಾಡಿ ಇದನ್ನು ಹೀಗೆ ಮಾಡೋಣ ಹಾಗೆ ಮಾಡೋಣ ಅಂತೇಳಿ ಪ್ರತಿಯೊಂದನ್ನು ಹೋಮ್ವರ್ಕ್ ಮಾಡಿ ಮಾಡಿದಾಗ ಅದು ನನಗೆ ರಾತ್ರಿ ನನಗೆ ಕಾಲ್ಸ್ ಬರ್ತಾಯಿತ್ತು. ಸಾಂಗ್ ರಿಲೀಸ್ ಆದಮೇಲೆ ಆ ಸಾಂಗ್ ಏನು ಅಷ್ಟು ಚೆನ್ನಾಗಿದೆ, ಏನು ಆಗಿದೆ ಹೀಗಿದೆ ಅಂತ ನನಗೆ ಈಗಲೂ ನೆನಪಿದೆ. ನೈಟಲ್ಲಿ ಫೋನ್ ಬಂದಾಗ ನಾನು ಹೋಗಿ ಮಾತಾಡಿದ್ದು ಪ್ರೊಡ್ಯೂಸರ್ ನನ್ನ ಹತ್ರ ಅರ್ಧ ಗಂಟೆ 1 hour ಮಾತಾಡಿದ್ದು. ಆ ಸಾಂಗ್ ತುಂಬ ಚೆನ್ನಾಗಿ ಬಂದ್ಬಿಟ್ಟಿದೆ, ತುಂಬ ಎಲ್ಲರೂ ಮೆಚ್ಕೊತಾ ಇದ್ದಾರೆ ಆ ಸಾಂಗು ಅಂತ. ನನಗೆ ಆಯ್ತು ಬಿಡಪ್ಪ, ನನಗೂ ಒಂದು ಸಕ್ಸಸ್ ಸಿಗತ್ತೆ ಅಂತ ಅನ್ಕೊಂಡೆ. ಅದೇ ಥರನೇ ಅದೊಂದು ಸಕ್ಸಸ್ ಸಿಕ್ತು. ಅದೇನಕ್ಕೆ ಎಲ್ಲ ಕೋಮಲ್ ಸರೇ ಅದಕ್ಕೆ ಕಾರಣ. ಯಾಕಂದರೆ ಅವ್ರು ಕೊಟ್ಟಂಥ ಎಕ್ಸ್ಪ್ರೆಷನ್ಸು, ಅವ್ರ ಫೇಸ್, ಬಾಡಿ ಲ್ಯಾಂಗ್ವೇಜು, ಕೋಮಲ್ ಮಾಡ್ದಂಥ. ಯಾಕಂದರೆ ನಾವು ಮಾಡ್ತೀವಿ, 1000 ಮಾಡ್ತೀವಿ ಎಲ್ಲ, ಅದು ಮಾಡೋರು ಇರಬೇಕು ಆ ಥರ. ಅಂದರೆ ಅದನ್ನ 1ಕ್ಕೆ 2ರಷ್ಟು ಮಾಡಬೇಕು, ಅದನ್ನು ಅದ್ಭುತವಾಗಿ ಮಾಡಬೇಕು. ಅದನ್ನು ಅವ್ರು ಮಾಡಿದ್ರು. ಬಟ್ ಅಲ್ಲಿಂದ ಅವರು ನನ್ನ ಮೇಲೆ ತುಂಬ ಪ್ರೀತಿ ಇಟ್ಬಿಟ್ರು. ಯಾರು ಕೋಮಲ್ ಸರ್ ಎಷ್ಟು ಅಂದರೆ ನನ್ನ ಮೇಲೆ ಒಂದು ನಂಬಿಕೆ ಇಟ್ಬಿಟ್ರು ಅವರು. ಇವನು ಒಳ್ಳೆ ಟ್ಯಾಲೆಂಟೆಡ್ ಪರ್ಸನ್ ಇವನು ಅಂತೇಳಿ. ಬಟ್ ಅವ್ರ ಸಿನಿಮಾಗಳು ಎಲ್ಲದರಲ್ಲೂ ನನಗೆ ಅವಕಾಶ ಕೊಡ್ಕೊಂಬಂದರು. ಇವತ್ತವರೆಗೂ ಇವತ್ತೇನಿದೆ ಇವತ್ತುವರೆಗೂ ನಾನು ಹೋದರೆ, ಅವ್ರ ಮನೆ ಮುಂದೆ ಹೋದರೆ ನನಗೆ ಇಲ್ಲ ಅನ್ನಲ್ಲ ಕೋಮಲ್ ಅವರು. ನಾನು ಬೇರೆ ಬಗ್ಗೆ ಹೇಳಲ್ಲ, ಬಟ್ ಇವ್ರನ್ನ ಮಾತ್ರ ಹತ್ರ ಮನೆಗೆ ಹೋದ್ರು ನನಗೆ ಆಯಿತು ಮಾಡೋಣ ಅಂತ ಹೇಳಿದ್ರು. ಇವಾಗ ನಾನು ಡೇಟ್ ಕೇಳಿದ್ರು ಕೊಡ್ತಾರೆ ನನಗೆ ಡೇಟ್ ಕೋಮಲ್ ಸರ್. ಅಷ್ಟು ಯಾಕಂದರೆ ಅವ್ರನ್ನ ನಾನು ಉಳಿಸ್ಕೊಂಡಿದ್ದೀನಿ ಅವ್ರನ್ನ, ಕೋಮಲ್ ಸರ್ನ. ಯಾಕಂದ್ರೆ ನನಗೆ ಫಸ್ಟ್ ಅವರೇ ಅವಕಾಶ ಕೊಟ್ಟಿದ್ದು ಡೈರೆಕ್ಷನ್ ಮಾಡೋದಕ್ಕೆ. ಅದು ನಮೋಭೂತಾತ್ಮ ನನಗೆ ತುಂಬ ಪೀಕಲ್ಲಿದ್ದೀನಿ ಅವಾಗ ನಾನು. ಅಂದರೆ ಕೊರಿಯೋಗ್ರಫಿಯಲ್ಲಿ ಸಿಕ್ಕಾಬಿಟ್ಟೆ ಪೀಕ್. ಅಂದರೆ ಟೈಮ್ ಇಲ್ಲ ಕೊರಿಯೋಗ್ರಾಫ್, ಅಂದರೆ ಡೇ ನೈಟ್ ಶೂಟಿಂಗ್ ಮಾಡ್ತಾಯಿದ್ದೀನಿ. ಬಟ್ ಆ ಟೈಮಲ್ಲಿ ನನಗೆ ಕೋಮಲ್ ಸರ್ ಫೋನ್ ಮಾಡಿಬಿಟ್ಟು ಈ ಥರ ಒಂದು ಸಿನಿಮಾ ಇದೆ ಮಾಡಿದ್ದು ತುಂಬ ಚೆನ್ನಾಗಿ, RR ಮೂವಿ ಮಾಡೋದು ಚೆನ್ನಾಗಿದೆ ಅಂತ ಹೇಳಿದ್ರು. ಅಂತ ಒಪ್ಕೊಂಬಿಟ್ಟೆ ಫಸ್ಟು ನಾನು. ಸರಿ ಅಂತ ಹೋಗಿ ಎಲ್ಲ ಡಿಸ್ಕಷನ್ ಆಯಿತು, ಎಲ್ಲ ಮುಗೀತು, ಎಲ್ಲ ಆಯಿತು. ಮುಗಿಸ್ಕೊಂಡು ಇನ್ನೇನು ಶೂಟಿಂಗ್ ಒಂದು 10 days ಇರುತ್ತೆ, ಹೋಗಬೇಕು. ಬಟ್ ಅವಾಗ ನನಗೆ ನಡ್ಕ ಶುರು ಆಯಿತು. ಅಯ್ಯೋ ಇದು ಯಾವ್ದು ನಾನು ಇಲ್ಲಾದೋ ನಾನು ಹೋಗ್ತಾ ಇದ್ದೀನಿ, ಇದೊಂದು ಜರ್ನಿ ನಂದು ಹೋಗ್ತಾ ಇದೆ. ಜೊತೆಗೆ ಇವಾಗ ಇದನ್ನು ನಾನು ತೊಗೊಂಡ್ಬಿಟ್ರೆ ಅಕಸ್ಮಾತ್ ಇಲ್ಲಿ ಕರಿಯೋರು ಬಿಟ್ಬಿಟ್ರೆ ಹೆಂಗೆ ನಮಗೆ. ಯಾಕೆಂದರೆ ಡೈರೆಕ್ಷನ್ ಮಾಡ್ತೀನಿ ಅಂದರೆ ಕರಿಯೋದು ಬಿಟ್ಬಿಡ್ತಾರೆ. ಒಬ್ಬ ಕೊರಿಯೋಗ್ರಾಫರ್ ಆಗಲಿ ಬೇರೆ ಗೊತ್ತಿಲ್ಲ. ಬಟ್ ನಮ್ದಲ್ಲಿ ಏನೋ ಮಾಡ್ತೀವಿ ಅಂದರೆ ಒಬ್ಬ ಕೊರಿಯೋಗ್ರಾಫರ್ ಡೈರೆಕ್ಷನ್ ಮಾಡ್ತಾರೆ, ಬೇಡ ಕರಿಬೇಡ ಅನ್ನೋದು ಆ ಥರ ಹೋಗ್ಬಿಡ್ತಾರೆ. ಅದೆಲ್ಲ ನಂಗೆ ಮೈಂಡಿಗೆ ಬಂದುಬಿಟ್ಟಿತ್ತು.
ಅಯ್ಯೋ ಕರೆಯೋದು ಬಿಟ್ಬಿಡ್ತಾರೆ, ಆಮೇಲೆ ಏನು ಇಲ್ಲ ಬಿಡುತ್ತೆ ಅಂದ್ಬಿಟ್ಟು ಕೋಮಲ್ ಸರ್ ಫೋನ್ ಮಾಡಿ ಹೇಳಿದೆ ತಿರ್ಗಾ, ಸರ್ ಈ ಥರ ನನಗೆ ಯಾಕೋ ಅನ್ಕಂಫರ್ಟಬಲ್ ಆಗಿದೆ ಸರ್, ನೋಡಿ ಬೇರೆ ಇಟ್ಕೊಂಡು ಮಾಡ್ಬಿಡಿ ನೀವು ಅಂತ ಹೇಳಿದೆ. ಬರೋ ಲಕ್ಷ್ಮಿನ ಕಾಲಲ್ಲಿ ಒದಿತಾ ಇದೆಯಾ ನೀನು ಅಂದರು. ಆ ಥರ ಎಲ್ಲ ಮಾಡಬೇಡ ನೀನು, ಯಾಕೆ ಎದುರ್ತೀಯ, ನೀನು ಈಗ ಮಾಡು, ಚೆನ್ನಾಗಿ ಮಾಡಿ, ನೀನು ಮಾಡ್ತೀಯ ಅಂತ ನಾನಿನ್ನು ಕೊಡ್ತಾ ಇರೋದು. ಸುಮ್ಮನೆ ನಾನೇ ಯಾಕೆ ಎಷ್ಟೊಂದು ಜನ ಇಲ್ವಾ ಎಷ್ಟು ಜನ ಇಲ್ಲ ನಾನು ಕೊಡೋದಕ್ಕೆ, ನಾನೇ ನಿನ್ನೂ ಕೊಡಬೇಕು ಅಂದರೆ ನಿನ್ನ ಹತ್ರ ಕೆಪಾಸಿಟಿ ಇದೆ, ನೀನು ಮಾಡ್ತೀಯಾ ಅಂತ, ಅದಕ್ಕೋಸ್ಕರ ನಾನು ನೀನು ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು. ಅಲ್ಲೇ ಆಯಿತು ಸರ್ ಅಂದ್ಬಿಟ್ಟು ಬಂದ್ಬಿಟ್ಟೆ ನಾನು. ಒಂದೇ ಶೆಡ್ಯೂಲ್ ಆ ಸಿನಿಮಾ ಮಾಡಿದ್ದು, 50 ಡೇಸ್ ಹೋಯ್ತು ಆ ಸಿನಿಮಾ, ನಮಭೂತಾತ್ಮ ಸಿನಿಮಾ 50 ಡೇಸ್. ಖುಷಿ ಆಯಿತು ನನಗೆ. ಬಟ್ ಯಾರು ನಮ್ಮನ್ನ ಫಿಟ್ನೆಸ್ ಮತ್ತೆ ಅದೇ ಸಿನಿಮಾ ಅದೇ ಕೊರಿಯೋಗ್ರಾಫ್ ಮಾಡಿದಾಗ ಕರೆದು ಕೆಲಸ ಕೊಟ್ಟರು. ಬಟ್ ಡೈರೆಕ್ಷನ್ ಮಾಡಿದಾಗ ಯಾರು ನಮಗೆ ಹತ್ತಿರ ಮತ್ತೆ ಯಾರು ಕರೀಲಿಲ್ಲ. ಬಟ್ ನಾನೇನು ಮಾಡಿದೆ, ಸರಿ ನೋಡೋರ್ಗು ನೋಡಿದ್ವಿ, ಸರಿ ಇಲ್ಲೇ ಬ್ಯುಸಿಯಾಗಿತ್ತು. ಮತ್ತೆ ಕೊರಿಯೋಗ್ರಫಿಲಿ ತುಂಬ ಬ್ಯುಸಿಯಾಗಿದ್ವಲ್ಲ, ಸರಿ ಓಕೆ ಹಂಗೆ ಇದ್ದಾಗ ಸರಿ ಈಗ ರೀಸೆಂಟಾಗಿ ಏನು ಮಾಡಿದ್ವಿ ಅಂದರೆ, ನಾನು ನಮ್ಮ ಅಕ್ಕನ ಮಗ ಸಂತೋಷ್ ಡ್ಯಾನ್ಸ್ ಮಾಸ್ಟರ್, ಅವರು ಡ್ಯಾನ್ಸ್ ಮಾಸ್ಟರ್ ಸಂತು, ಇಬ್ಬರು ಸರಿ ಏನು ಮಾಡಿದ್ವಿ, ಸರಿ ಒಂದು ಸಿನಿಮಾ ಮಾಡೋಣ, ಯಾವುದೋ ಕೋಮಲ್ ಅವ್ರಿಗೆ ಮಾಡೋಣ, ಅವರು ಡೇಟ್ ಕೊಡ್ತಾರೆ ನಾವು ಅಂದರೆ ಡೇಟ್ ಕೊಟ್ಬಿಡ್ತಾರೆ, ಅವ್ರೇನು ಕೇಳೋದಿಲ್ಲ, ಹೋಗಿ ಅವ್ರನ್ನೇ ಕೇಳೋಣ ಅಂತ ಹೇಳಿದ್ವಿ. ಹೋಗಿ ಅವ್ರನ್ನ ಕೇಳಿದ್ವಿ, ಅಪ್ರೋಚ್ ಮಾಡಿದ್ವಿ, ಸರ್ ಇದು ಒಂದು ಕತೆ ನಮಭೂತಾತ್ಮ 2 ಅಂತ ಮಾಡ್ಬೇಕಂತ ಇದ್ದೀವಿ ಸರ್, ನೀವು ಏನಂತೀರಾ ಹೇಳಿ ಅಂತ ಹೇಳಿದ್ವಿ. ಮಾಡು ಮುರಳಿ, ಆಯಿತು ಕತೆ ಒಂದ್ಸರಿ ಹೇಳ್ಬಿಡು ಅಂತ ಹೇಳಿದ್ರು. ಕತೆ ಹೇಳಿದ್ವಿ, ಇಷ್ಟ ಆಗೋಯ್ತು ಅವ್ರಿಗೆ. ಒಂದು ಲೈನ್ ಕತೆ ಹೇಳಿದ್ವಿ, ಒಂದು ಫುಲ್ ಸ್ಟೋರಿ ಹೇಳಿದ್ವಿ, ಅವ್ರಿಗೆ ಇಷ್ಟ ಆಯಿತು. ಮಾಡು, ಯಾವಾಗ ಸ್ಟಾರ್ಟ್ ಮಾಡ್ತೀಯ ಮಾಡು ಅಂತ ಹೇಳಿದ್ರು. ಫುಲ್ ರೆಡಿ ಮಾಡ್ಕೊಂಡ್ವಿ. ಬಟ್ ಆ್ಯಕ್ಚುಲಿ ನಾನು ಮಾಡೋ ಉದ್ದೇಶ ಇರಲಿಲ್ಲ. ಬಟ್ ನನಗೇನಂದರೆ, ನಮಗೆ ಡಿಸ್ಟ್ರಿಬ್ಯೂಟ್ರು ಆಮೇಲೆ ನಮ್ಮ ಪ್ರೊಡ್ಯೂಸರ್ ಅವರು ಏನಂದರು, ನೀನು ಹಾಕಪ್ಪ ನೀನು, ಆಮೇಲೆ ನಾನು ನಿಮಗೆಲ್ಲ ರೆಡಿ ಮಾಡಿಕೊಡ್ತೀನಿ ನಿಮಗೆಲ್ಲ ಅಂತ ಹೇಳಿದ್ರು ಅವರು, ನಮ್ಮ ಯೋಗಾನಂದ್ ಅವರು. ಅವ್ರು ಹೇಳಿದ್ಮೇಲೆ ಸರಿ, ಅವ್ರ ಧೈರ್ಯದ ಮೇಲೆ ನಾನು ಏನು ಮಾಡಿದೆ, ನಾನು ಮನೆ ಕಟ್ಟಬೇಕು ಅಂತ ಇದ್ದಿದ್ದು ದುಡ್ಡನ್ನ, ಮನೆಗೆ ಆ್ಯಕ್ಚುಲಿ ಜಾಗ ತೊಗೊಂಡಿದ್ವಿ ನಾವು, ತೊಗೊಂಡು ಸರಿ ಮನೆ ಕಟ್ಸೋಕೆ ದುಡ್ಡು ಇಟ್ಟಿದ್ವಿ. ನಾನು ಒಂದು ಪಾಪ ಒಂದು ಜಾಗ ಆಯಿತು, ಸರಿ ಎಲ್ಲ ಕೊಟ್ಬಿಟ್ಟು ಸರಿ ಹೋಗೋ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ ನಾವು. ಅದನ್ನು ನಮಗೆ ಸಕ್ಸಸ್ಸು ಕೊಡ್ತು ಆ ಸಿನಿಮಾ ನಮಗೆ. ಆಮೇಲೆ ತೊಗೊಂಬಂದು ಇಲ್ಲಿಕ್ಕೆ ಇನ್ವೆಸ್ಟ್ ಮಾಡಿದ್ವಿ, ಧೈರ್ಯವಾಗಿ ಮಾಡಿದ್ವಿ. ಈ ಕೆಲವು ಟೈಮಲ್ಲಿ ಪೋಸ್ಟರ್ ದುಡ್ಡು ಬರೋದಿಲ್ಲ, ಕೆಲವು ಟೈಮಲ್ಲಿ ಈ ಭಯ ಎಲ್ಲ ಆಯಿತು ನಮಗೆ. ಸಿನಿಮಾ ಏನೋ ಮಾಡ್ಬಿಡ್ತಾ ಇದೀವಿ, ಏನೋ ನಾವೇ ದುಡ್ಡು ಖರ್ಚಾಗಿ ಮಾಡ್ಬಿಡ್ತಾ ಇದ್ದೀವಿ, ದುಡ್ಡು ಬರುತ್ತೋ ಇಲ್ವೋ ಗೊತ್ತಿಲ್ಲ, ಏನೋ ಒಟ್ಟೆ ಹಾಕ್ಬಿಟ್ಟಿದ್ದೀವಿ. ಬಟ್ ಧೈರ್ಯ ಇತ್ತು, ಕಾನ್ಫಿಡೆನ್ಸ್ ಇತ್ತು, ಸಿನಿಮಾ ಚೆನ್ನಾಗಿದೆ. ಯಾಕಂದರೆ ಕೋಮಲ್ ಸರ್ ಸುಮ್ಮನೆ ಒಪ್ಕೊಳ್ಳೋದಿಲ್ಲ ಒಂದು ಸಿನಿಮಾನ, ಅವ್ರು ಒಪ್ಕೊಂಡಿದ್ದಾರೆ ಅಂದಮೇಲೆ ಇದೇನೋ ಚೆನ್ನಾಗಿರುತ್ತೆ ಅಂತೇಳಿ ನಾವು ಸಿನಿಮಾನ ಮಾಡಿದ್ವಿ. ಒಂದೇ ವರ್ಷದಲ್ಲಿ ಅದನ್ನು ನಾವು ಡಿಸೆಂಬರಲ್ಲಿ ಇಲ್ಲ ಅದರಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು ನಾವು ಸಿನಿಮಾನ. ಜನವರಿ ಫೆಬ್ರವರಿಯಲ್ಲಿ ಮುಗಿಸ್ಬಿಟ್ಟಿವಿ, ಆಗಸ್ಟಲ್ಲಿ ರಿಲೀಸ್ ಮಾಡಿದ್ವಿ. ಒಂದೇ ವರ್ಷದಲ್ಲಿ ಸಿನಿಮಾ ಮಾಡಿ ಮುಗಿಸಿ ಕೈ ಕೊಟ್ಟು ಅದನ್ನು ಅವ್ರು ಖುಷಿ ಆಯಿತು ಕೋಮಲ್ ಸರ್ಗೆ. ಯಾಕಂದ್ರೆ ಸುಮ್ಮನೆ ಡಿಲೇ ಆಗದೆ ಆ ಸಿನಿಮಾ ರಿಲೀಸ್ ಮಾಡಿ ನಾವು ಅದು ಬಂದ್ವಿ. ನನಗೂ ಒಂದು ಒಳ್ಳೆ ಹೆಸರು ಬಂತು, ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ ಅಂತ ಇದು ಬಂತು. ಈಗ ಅದು ಏನು ಜೈಲರ್ ಮುಂದೆ ನಾನು 25 ಡೇಸ್ ಆ ಸಿನಿಮಾ ಹೋಯ್ತು ನಂದು. ಆ ಜೈಲರ್ ಒಂದು ವೀಕ್ ಮುಂಚೆ ನನ್ನ ಸಿನಿಮಾ ಬಂದಿದ್ದು, ನನಗೆ ಫಸ್ಟ್ ವೀಕ್ ಸೂಪರ್ ಕಲೆಕ್ಷನ್ ಆಯಿತು. ಸೆಕೆಂಡ್ ವೀಕ್ ಜೈಲರ್ ಬಂದಮೇಲೆ ಸ್ವಲ್ಪ ಥಿಯೇಟರ್ಗಳು ಎತ್ಬಿಟ್ರು ಅವರು. ಸರ್ ನಾವೇನು ಮಾಡೋಕ್ಕಾಗಲಿಲ್ಲ, ಕೇಳೋಕ್ಕಾಗಲಿಲ್ಲ. ಸರಿ ಓಕೆ ಇರೋದ್ರಲ್ಲಿ ಇದು ಮಾಡೋದು 25 ಡೇಸ್ ಹಂಗೆ ಆ ಸಿನಿಮಾ ಮೂವ್ ಆಯಿತು. ಅದೊಂದು ಖುಷಿ ಆಯಿತು. ಈಗಲೂ ಕೋಮಲ್ ಸರ್ ನನಗೆ ಡೇಟ್ ಕೊಡೋಕೆ ರೆಡಿ ಇದ್ದಾರೆ. ಬಟ್ ನಾವು ರೆಡಿ ಮಾಡ್ಕೋಬೇಕಷ್ಟೇ ಸಬ್ಜೆಕ್ಟ್. ಅಂದರೆ ಇವಾಗ ನೆಕ್ಸ್ಟ್ ಈಗ ಪ್ಲಾನಿಂಗ್ ಅಲ್ಲಿ ಇದೆ ಹಾಗಿದ್ರೆ? ಖಂಡಿತ ಇದೆ ಮೇಡಮ್. ಬೇರೆದು ಇನ್ನೊಂದು 2 ಸಬ್ಜೆಕ್ಟ್ ಇದೆ. ಬೇರೆ ಒಂದು ಒಳ್ಳೆ ಯೂತ್ ಅಂದರೆ ಈಗಿನ ಟ್ರೆಂಡಲ್ಲಿರೋ ಒಂದು ಕಾನ್ಸೆಪ್ಟಲ್ಲಿ ಈಗಿನ ಹುಡುಗಿರುಗಳು ಸಿನಿಮಾಗಳು ಒಂದು ಲೈನ್ ಇಟ್ಕೊಂಡು ನಾವು ಮಾಡಿದ್ದೀವಿ. ಅದು ಸ್ಕ್ರೀನ್ ಪ್ಲೇ ಎಲ್ಲ ರೆಡಿಯಾಗಿ ಹೋಗಿದೆ. ನಾನು ಶೂಟ್ ಮಾಡ್ತಾ ಇಲ್ಲ ಈಗಂದರೆ, ನಾನೇ ಒಂದು 30 ನಿಮಿಷ ಏನೋ ಒಂದು ಸ್ವಲ್ಪ ಶೂಟ್ ಮಾಡಿ, ನನ್ನ ಪ್ರಾಜೆಕ್ಟ್ ಹಿಂಗಿರುತ್ತೆ, ಇದು ನನ್ನ ಡ್ರೀಮ್, ಹಿಂಗಿದೆ ಸಿನಿಮಾ, ಇಷ್ಟ ಆಯಿತು ಅಂದರೆ ಮಾಡಲಿ ಯಾರಾದರೂ ಅನ್ನೋ ಥರ ಲೆಕ್ಕದಲ್ಲಿದ್ದೀವಿ ನಾವು. ಅದನ್ನು ಇವಾಗ ಅದೇ ನೀವು ಡೈರೆಕ್ಟರ್ ಆಗೋ ಹಿಂದೆ ಕೋಮಲ್ ಸರ್ದು ಒಂದು ಕೈವಾಡ ಇತ್ತು ಅಂತಾನೆ ಹೇಳ್ಬೋದು. ಹೌದು, ಖಂಡಿತ. ಅವರು ನನಗೆ ಹೇಳಿಲ್ಲ ಅಂದರೆ ನಾನು ಮಾಡ್ತಾನೆ ಇರಲಿಲ್ಲ. ನಿನ್ನೂ ನಿಧಾನಕ್ಕೆ ಯಾವಾಗಾದ್ರು ಮಾಡೋಣ ಅಂತ ಇತ್ತು. ಬಟ್ ಅವರು ನನಗೆ ಹೇಳಿದ್ದಕ್ಕೆ ನಾನು ಮಾಡಿದ. ಒಬ್ಬ ಅಳಿಸೋದು ಸ್ವಲ್ಪ ಈಸಿ ಅಂತ ಹೇಳ್ತಾರೆ, ಆದ್ರೆ ನಗಿಸೋದು ತುಂಬಾ ಕಷ್ಟ ಅಂತ ಹೇಳ್ತಾರೆ. ಅದು ಕೋಮಲ್ ಸರ್ನ ಇಟ್ಕೊಂಡು ಒಂದು ಕಾಮಿಡಿ ಕಾನ್ಸೆಪ್ಟ್ ನ ತಗೊಂಡು ಮೂವಿ ಮಾಡಿ ಜನಗಳನ್ನ ನಗಿಸೋದು ಆಕ್ಚುಲಿ ಚಾಲೆಂಜಿಂಗ್ ಅಂತಾನೆ ಹೇಳ್ಬೋದು. ಅಂತ ಫಸ್ಟ್ ಪ್ರಯತ್ನನೇ ನೀವು ಅದನ್ನ ಮಾಡಿದ್ದೀರಾ, ಅದ್ರ ಸಕ್ಸಸ್ ಅನ್ನು ಕಂಡಿದ್ದೀರಾ. ಇವಾಗ ನೆಕ್ಸ್ಟ್ ನೀವು ಜರ್ನಿ ಕೊರಿಯೋಗ್ರಾಫರ್ ಆಗಿ ಎಂಟ್ರಿ ಕೊಟ್ಟಾಗ ನಿಮಗೆ ಆಪೋಸಿಟ್ ಆಗಿ ದೊಡ್ಡ ತಲೆಗಳೇ ಇತ್ತು. ಇಮ್ರಾನ್ ಮಾಸ್ಟರ್ ಅಂತವ್ರು ಇದ್ರು, ಹರ್ಷ ಮಾಸ್ಟರ್ ಅಂತವ್ರು ಇದ್ರು. ಇವ್ರುಗಳ ಮಧ್ಯೆ ನಿಮ್ಮ ಸಾಂಗನ್ನು ಹಿಟ್ ಮಾಡೋದಿದೆಯಲ್ಲ ಸರ್, ಅದು ಆ್ಯಕ್ಚುಲಿ ಸಕ್ಕ ಚಾಲೆಂಜಿಂಗು. ಹೇಗಿತ್ತು ಸರ್ ಈ ಎಕ್ಸ್ಪೀರಿಯನ್ಸ್ ನಿಮಗೆ? ಅದೇ ಏನಂದರೆ ಆ್ಯಕ್ಚುಲಿ ಇವರು ಮುಂಗಾರು ಮಳೆ ಮಾಡಿಬಿಟ್ಟು ಹರ್ಷ ಮಾಸ್ಟರು ಪೀಕಲ್ಲಿ ಇದ್ದಾರೆ ಅವ್ರು. ಆ್ಯಕ್ಚುಲಿ ನಾನು ಅವಾಗ ನಮಗೊಂದು ಈ ಥರ ಒಂದು ಚಾನ್ಸ್ ಸಿಗಬಾರ್ದು ನಾನು ಯೋಚನೆ ಮಾಡ್ತಾಯಿದ್ದೆ ಟೈಮಲ್ಲೇ ಬಂದಿದೆ ನನಗೆ ಗೋವಿಂದ ನಮ್ಮ ಸಿನಿಮಾ. ಅದಾದಮೇಲೆ ನಾವು ಅವ್ರು ಒಟ್ಟಿಗೆ ಮಾಡಿದ್ವಿ. ನನಗೆ ಹರ್ಷ ಮಾಸ್ಟರ್ ನನಗೆ ಎಷ್ಟೊಂದು ಕ್ಲಾಶ್ ಕೊಟ್ಟಿದ್ದಾರೆ ಆ ಟೈಮಲ್ಲಿ. ಹರ್ಷ ಮಾಸ್ಟರ್ ಬ್ಯುಸಿ ಇದ್ದಾಗ ಅವರೇ ನನಗೆ ಮುರಳಿ ಮಾಸ್ಟರ್ ಇದು ಯಾವುದೊಂದು ಸಾಂಗ್ ಇದೆ ಮಾಡಿಬಿಡಿ ನೀವು ಅಂತ ಹೇಳೋರು. ಬಟ್ ನಂದು ಅವ್ರ ಬಾಂಡಿಂಗ್ ತುಂಬ ಚೆನ್ನಾಗಿತ್ತು. ಹರ್ಷ ಮಾಸ್ಟರ್ದು ಒಳ್ಳೆಯ ಇದಿದೆ ಅವ್ರದ್ದು ನಮಗೆ, ಯಾಕಂದ್ರೆ ನಮ್ಗೆ ಈಗೋ ಇಲ್ಲ ಅದರಲ್ಲೆಲ್ಲ.
ಬಟ್ ಅವರು ಅದೇ ಹೇಳಿದ್ರು, ಅಂಬಾರಿ ಸಿನಿಮಾ ಮಾಡ್ಬೇಕಂದ್ರೆ ಅವರು ಒಂದು ಸಾಂಗ್ ಮಾಡಿದ್ರೆ ನಾನು ಒಂದು ಸಾಂಗ್ ಮಾಡಿದ್ದೆ. ಅದೇ ಥರ ಅದೇ ಸಿನಿಮಾದಲ್ಲಿ, ಅಂಬಾರಿ ಸಿನಿಮಾದಲ್ಲಿ ನಾನು ಒಂದು ಅದೇ ಯಾರಿನ ದೇವತೆ ನಾನು ಸಾಂಗ್ ಮಾಡಿದ್ದೆ, ಅವರು ಟಮಟೆ ಸಾಂಗ್ ಮಾಡಿದ್ರು. ಅದೇ ಥರ ಇಮ್ರಾನ್ ಮಾಸ್ಟರ್ ಮಾಡ್ಬೇಕಂದ್ರೂ ಅಷ್ಟೇನೆ, ಅವರೊಂದು ಸಂಗಮ ಸಿಚ್ಚ ಅವ್ರು ಮಾಡಿದ್ದು ನಾವು ಮಾಡಿದ್ವಿ. ಆ ಥರ ಅಂದರೆ ಜೊತೆಗೆ ಮಾಡ್ತಾ ಇದ್ವಿ. ಬಟ್ ಏನಂದರೆ ನಾವು ನಮ್ಮ ಟೈಮ್ ಚೆನ್ನಾಗಿತ್ತು, ಜೊತೆಗೆ ಅವ್ರ ಜೊತೆಗೆ ಹಂಗೇನೆ ನಾವು ನಮಗೂ ಪುಷಪ್ ಆಯಿತು, ಹಂಗೇನೆ ನಾವು ಹಂಗೇನೆ ಬೆಳ್ಕೊಂಡೆ. ಅಂದರೆ ಒಂದು ಛಲ ಇರುತ್ತಲ್ಲ ಮೇಡಮ್, ಮಾಡಬೇಕು, ನಾವು ಗೆಲ್ಲಬೇಕು. ನಾವು ದುಡ್ಡಿಗೆ ಅಂತ ಮಾಡಿಲ್ಲ ಮೇಡಮ್ ಸಿನಿಮಾ. ಅಂದರೆ ನಾನು ಕೊರಿಯೋಗ್ರಾಫರ್ ಆಗಿ ನನಗೆ ಯಶ್ವರ್ ಹೇಳೋರು ಒಂದು ಬಿಗಿನಿಂಗ್ ಒಂದು ಸ್ಟೇಜಲ್ಲಿ, ಯಾವಾಗ ರಾಮಾಚಾರ್ಯ ಆದಮೇಲೆ ಆ ಟೈಮಲ್ಲಿ ಹೇಳಿದ್ರು ಅನ್ಸುತ್ತೆ, ಅದು ಏನು ಪೇಮೆಂಟ್ ತೊಗೊತಾ ಇದ್ದೆ, ಅವಾಗಲೂ 30,000 ರೂಪಾಯಿನೇ ತೊಗೊತಾ ಇದ್ದೆ. ಬಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ. ಅಂದರೆ ನಾವು ಆ್ಯಕ್ಚುಲಿ ಅಷ್ಟೊಂದು ಸಕ್ಸಸ್ ಕೊಟ್ಟಾಗ ಪೇಮೆಂಟ್ ರೈಸ್ ಮಾಡ್ಕೊಂಡು 1 ಲಕ್ಷ, ಜಾಸ್ತಿ 2 ಲಕ್ಷ 5 ಲಕ್ಷ ತೊಗೊಳ್ಳೋರೆಲ್ಲ ಇದ್ದಾರೆ. ನಾವು ಆ ಥರ ತೊಗೋಬೇಕಾಯ್ತು. ಬಟ್ ನಾನು ಬರೀ 30,000 ರೂಪಾಯಿಗೇ ಕೆಲಸ ಮಾಡ್ತಾ ಇದ್ದಾರೆ ಆ ಥರದಲ್ಲಿ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಮೇಡಮ್, ಒಂದು ಅರ್ಥ ಆಗಿದಂದರೆ ಕೆಲವು ಟೈಮಲ್ಲಿ ಎಲ್ಲರನ್ನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಹೆಂಗೆ ಅಂದರೆ ಇವಾಗ ನಾನು ತುಂಬ ಸಾಫ್ಟ್ ಆಗಿದ್ರೂ ತಪ್ಪಾಗುತ್ತೆ, ತುಂಬ ರ್ಯಾಶಾಗಿ ಮಾತಾಡಿದ್ರೂ ತಪ್ಪಾಗುತ್ತೆ. ಸೆಟ್ಟಲ್ಲಿ ತುಂಬ ಸಾಫ್ಟಾಗಿ ತುಂಬ ಕೂಲ್ ಆಗಿದ್ದಾರೆ. ನನಗೆ ತುಂಬ ಕೂಲ್ ಮಾಸ್ಟರ್ ಮುರಳಿ ಅಂತಲೇ ಹೆಸರಿಟ್ಬಿಟ್ಟಿದ್ರು, ಕೂಲ್ ಮುರಳಿ ಅಂತಲೇ ಇದು ಮಾಡಿಬಿಟ್ಟಿದ್ರು. ಬಟ್ ಏನಂದರೆ ನಾನು ಯಾವುದನ್ನು ಅಂದರೆ ಡಾಮಿನೇಟ್ ಮಾಡ್ಕೊಂಡು ಹೋಗ್ತಾ ಇರಲಿಲ್ಲ. ಯಾರನ್ನೂ ಡಾಮಿನೇಟ್ ಮಾಡಿ ಆಮೇಲೆ ಸುಮ್ಮನೆ ಸೆಟ್ಟಲ್ಲಿ ಹಿಂಗೆಲ್ಲ ಅಂದ್ಕೊಂಡು ಆ ಥರ ಕೆಲಸ ಮಾಡಲ್ಲ. ನಾನು ಸೈಲೆಂಟಾಗಿ ಕೆಲಸ ಮಾಡ್ಕೊಂಡು ಹೋಗೋದು. ನನ್ನ ಕೆಲಸನೇ ಹಂಗೇನೆ ನಂದು. ಯಾಕಂದರೆ ಸುಮ್ಮನೆ ಕಿರ್ಚಾಡ್ಕೊಂಡು ನಾನು ಅಲ್ಲಿ ಇದ್ದೀನಿ ತೋರಿಸ್ಕೊಂಡು ನಾನು ಆ ಥರ ಯಾವತ್ತೂ ಕೆಲಸ ಮಾಡಿಲ್ಲ. ನಾನು ಇವತ್ತರೆಗೂ ನಾನು ಆ ಥರ ಕೆಲಸ ಮಾಡಿಲ್ಲ. ನನ್ನ ಕೆಲಸ ನನ್ನ ಕೆಲಸ ಆಗ್ತಾ ಇದೆಯಾ, ನನಗೆ ಅದೇನು ಬೇಕೋ ಸಿಗ್ತಾ ಇದೆಯಾ, ನಾನು ಅಷ್ಟು ತೃಪ್ತಿ ಪಡ್ಕೊತಾ ಇದ್ದೆ. ಬಟ್ ಇಲ್ಲಿ ಏನಾಗುತ್ತೆ, ಕೆಲವು ಟೈಮಲ್ಲಿ ನೋಡಿ, ಈ ಪೇಮೆಂಟ್ ವಿಷಯದಲ್ಲಿ ಯಾರಾದ್ರೂ ಹತ್ರ ನಾವು ಸರ್ ಕೊಡಿ ಪೇಮೆಂಟ್ ಅಂತ ಕೇಳಿದ್ರೆ ನೆಕ್ಸ್ಟ್ ಸಿನಿಮಾದಲ್ಲಿ ಕರೆಯೋದಿಲ್ಲ. ಅದೋ ರೇಷಾಗಿ ಏನೋ ಇದ್ರಲ್ಲಿ ಕೇಳಿರ್ತೀವಿ, ಸರ್ ಏನು ಇಷ್ಟ ಪೇಮೆಂಟ್ ಕೊಟ್ಟಿಲ್ಲ ಅಂದರೆ ನೆಕ್ಸ್ಟ್ ಸಿನಿಮಾದಲ್ಲಿ ಕರೆಯೋದಿಲ್ಲ. ಡೈರೆಕ್ಟರ್ ಜೊತೆಗೆ ನಾವು ಅವ್ರ ಜೊತೆ ಕೂಲಾಗಿ ಹೋಗ್ಬೇಕು. ಡೈರೆಕ್ಟರ್ ಜೊತೆಗೆ ಏನಾದ್ರು ಒಂದು ವಿಷಯದಲ್ಲಿ ನಾವು ಸ್ವಲ್ಪ ನಮ್ಮತನ ಅಂತ ಒಂದಿರುತ್ತೆ. ಆ ಟೈಮಿನ ಸ್ವಲ್ಪ ಹೀಗೋ ಹೊರಟಾದಾಗ ನಾವೇನಾದ್ರು ಮಾಡಿದಾಗ ನೆಕ್ಸ್ಟ್ ಅವ್ರು ನಮ್ಮ ಸಿನಿಮಾ ಕರೆಯೋದಿಲ್ಲ. ಹೀರೋ ಜೊತೆಗೆ ಕೂಲಾಗಿರ್ಬೇಕು, ಆಯ್ತರ. ಅದ್ರ ಜೊತೆಗೂ ಮಾಡಿದಾಗಲೂ ಅವ್ರ ಜೊತೆಗೂ ಹೊಂದಾಣಿಕೆ ಮಾಡ್ಕೊಂಡೇ ಹೋಗ್ತಾ ಇರಬೇಕು. ಸ್ವಲ್ಪ ಏನಾದರೂ ಸ್ವಲ್ಪ ಸ್ಟೆಪ್ಸಲ್ಲಾಗಲಿ ಏನೋ ಒಂದು ರಾಂಗ್ ಆದಾಗ ನೆಕ್ಸ್ಟ್ ಅವ್ರು ನಮ್ಮನ್ನ ಕರೆಯೋದಿಲ್ಲ. ಈ ಥರ ಎಲ್ಲ ಇರ್ತದೆ. ನಾನು ಹೇಳ್ತಾ ಇರೋದು ಅದೇ, ಅಂದರೆ ಅಡ್ಜಸ್ಟ್ಮೆಂಟ್ ಅಂತಲ್ಲ, ಇದನ್ನೆಲ್ಲ ನಾವು ನಿಭಾಯಿಸ್ಕೊಂಡು ಹೋಗ್ತೀವಿ ನಾವು. ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ಬೇರೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಟ್ರೆ ನಾವು ಇರೋದೇ ಇಲ್ಲ ಇಂಡಸ್ಟ್ರಿಯಲ್ಲಿ. ನಾವು ಮನೆಗೆ ಹೋಗ್ಬೇಕಾಗತ್ತೆ. ನಾವು ಅದನ್ನ ಬೇರೆ ಥರ ಆ್ಯಂಗಲಲ್ಲಿ ನಾವೇನು ಮಾಡ್ತೀವಿ ಗೊತ್ತಾ, ಡೈರೆಕ್ಟರ್ಗೆ ಕೆಲವು ಟೈಮ್ ಏನಾಗುತ್ತೆ, ಕ್ಯಾಮ್ರಾಮನ್ನು ಡೈರೆಕ್ಟರ್ ಕೇಳ್ತಾರೆ, ಇಲ್ಲೊಂದು ಬ್ಲಾಕ್ ಇಟ್ಬಿಡೋಣ, ಶಾರ್ಟ್ ಇಟ್ಬಿಡೋಣ ಅಂತಾರೆ. ನಾವೇನು ಮಾಡ್ತೀವಿ, ಬೇಡ ಅಂತ ಹೇಳ್ಬಿಡ್ತೀವಿ ಒಂದೊಂದು ಸರಿ. ಇಲ್ಲಿ ಬೇಡ, ಬೇರೆ ಕಡೆ ಮಾಡೋಣ ಅಂತೀವಿ. ಅದೇನಾಗುತ್ತೆ, ಹೀಗೆ ಹೊರಟಾಗುತ್ತೆ. ನಾವೇನು ಮಾಡ್ತೀವಿ, ನಮ್ಮ ಪ್ಲ್ಯಾನ್ ನಮ್ದೇನು, ಕೆಲವು ಟೈಮ್ ಮಾಡ್ತೀವಿ, ಅದೂ ತೊಗೊತೀವಿ, ನನಗೆ ಬೇಕಾದ್ರೂ ತೊಗೊತೀನಿ. ಎಡಿಟಿಂಗಲ್ಲಿ ನಾವು ಅವಾಗ ಎರಡೂ ನೋಡಿದಾಗ ಒಂದು ಇದು ಬರುತ್ತೆ. ಈ ಥರನೇ ಕೆಲವು ಟೈಮಲ್ಲಿ ನಾವು ನಿಭಾಯಿಸ್ಕೊಂಡು ಯಾರಿಗೂ ಬ್ಯಾಲೆನ್ಸಿಂಗ್ ಮಾಡಿಕೊಂಡು ನಾವು ನಮ್ಮ ಕೆಲಸನೂ ಆಗಬೇಕು, ಯಾರಿಗೂ ಹರ್ಟ್ ಆಗಬಾರ್ದು, ಆ ಥರ ಮಾಡ್ಕೊಂಡು ಅದು. ಆ ಥರದ್ದು ಯಾವುದಾದ್ರೂ ಸಾಂಗ್ ಇದೆಯಾ ಸರ್, ನಿಮಗೆ ಬೇಕಾಗಿರೋದನ್ನು ಕೊಡದೆ ಆ ಸಾಂಗ್ ಸ್ವಲ್ಪ ವೀಕ್ ಆಗಿ ನಿಮ್ಗೆ ಅದಕ್ಕೊರ್ಗು ನಾನು ಈ ಸಾಂಗನ್ನು ಹೆಂಗೋ ಪ್ಲ್ಯಾನ್ ಮಾಡಿದ್ದೆ ಬಟ್ ಈ ಥರ ಆಯಿತು, ಆ ಥರದ್ದು ಸಾಂಗ್ಗಳು ಯಾವುದಾದ್ರೂ ಇದೆ? ಬಟ್ ಬೇಡ ಅದೇ ಅನ್ನೋ ಆ ಬೇಜಾರಂತೂ ಇದೆ, ಇದೆ ಅದೆಲ್ಲ ಇದೆ. ಆ ಥರ ತುಂಬ ಇದೆ ಆ ಥರದಲ್ಲಿ. ಆಮೇಲೆ ನನಗೆ ದೊಡ್ಡ ಹೀರೋಗಳದ್ದು ಮಾಡಿದ ಅದೃಷ್ಟ ನನಗೆ ಒಂದಂದರೆ, ನನಗೆ ಅಪ್ಪು ಸರ್ ಸಿನಿಮಾ, ಅಪ್ಪು ಅವ್ರ ಜೊತೆ ಕೆಲಸ ಮಾಡಿದ್ದು ಭಾಳ ಖುಷಿ ಇತ್ತು ನನಗೆ. ರಣ ವಿಕ್ರಮ ಸಿನಿಮಾದಲ್ಲಿ ಎಲ್ಲ ಸಾಂಗ್ಸು ಕೊರಿಯೋಗ್ರಫಿ ಮಾಡಿದ್ದೆ ನಾನು ಅದರಲ್ಲಿ.